ಹೆಲೋ. ಈಗೆಲ್ಲ ಮನೇಲಿ ಇಟ್ಟು ಪೂಜೆ ಮಾಡ್ತಾರಲ್ಲ, ಎಂಟ್ರೆನ್ಸ್ನಲ್ಲೇ ಇಟ್ಟು ಪೂಜೆ ಮಾಡ್ತಾರಲ್ಲ, 7 ಥರ 8 ಥರ ಕಡ್ಡಿಗಳನ್ನ ಇಟ್ಟು ಪೂಜೆ ಮಾಡ್ತಾರಲ್ಲ, ಆ ಥರ ಎಲ್ಲ ಸಿಗುತ್ತೆ ಇಲ್ಲಿ. ನೋಡಿ, ಇದೆಲ್ಲ ನಾವು ಆಗಲೇ ಏನು ಹೇಳಿದ್ನೋ ನಾನು, ಪುಡಿಗಳು. ಮತ್ತು ಈ ಮದುವೆ ಸಮಾರಂಭಗಳೆಲ್ಲ ಮಾಡಬೇಕಾದ್ರೆ ನಾವು ಡೆಕೋರೇಷನ್ಗೆ ಅಂತ ಇಡ್ತಾರೆ ಕೆಲವರು, ಬಿಂದಿಗೆಗಳು, ಈ ಥರ ಎಲ್ಲ ತುಂಬ ಇದ್ದಾವೆ ಅಲ್ಲಿ. ತುಂಬ ಚೆನ್ನಾಗಿದೆ ಮಾತ್ರ ಆ ಐಟಮ್ಸ್ಗಳು, ನೀವೇ ನೋಡ್ತಿರ್ಬೋದು. ನೋಡಿ, ಇವೆಲ್ಲ ಅದೇ ನಾನು ಹೇಳಿದ್ನಲ್ಲ, ಬೇರುಗಳು ಅಂತಾರೆ. ಕೆಲವೊಂದರಲ್ಲಿ ಹೇಳ್ತಾ ಇರ್ತಾರಲ್ಲ, ಈ ಬೇರು ಹಾಕಿದ್ರೆ ನೀರಲ್ಲಿ ನೆನೆಸಿಟ್ಟು ಈ ಥರ ಕುಡಿದ್ರೆ ಸಣ್ಣ ಆಗ್ತಾರೆ, ದಪ್ಪ ಆಗ್ತಾರೆ, ಈ ಥರ ಎಲ್ಲ ಹೇಳ್ತಾರಲ್ಲ. ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಮತ್ತು ನೋಡಿ, ಮರ ಮತ್ತು ಗಂಡು ಹೆಣ್ಣು ಈ ರೀತಿಯಾಗಿ ಈಗ ದಸರಾ ಹಬ್ಬಕ್ಕೆಲ್ಲ ಈ ಗೊಂಬೆಗಳು ಪೂಜಿಸ್ತಾರಲ್ಲ, ಆ ಥರ ಎಲ್ಲ ಇದೆ. ತುಂಬ ಚೆನ್ನಾಗಿದ್ದಾವೆ ಮಾತ್ರ. ಮತ್ತು ಇನ್ನೊಂದೇನೆಂದರೆ ಗಿಫ್ಟಾಗೂ ಸಹ ಕೊಡ್ತಾರೆ ಈಗ. ನೋಡಿ, ಇಲ್ಲಿ ನೀವು ನೋಡ್ತಿರ್ಬೋದು ಗಂಡು ಹೆಣ್ಣು, ಮತ್ತು ಸೀಮಂತ ಮಾಡ್ತಾ ಇರೋದು, ಮತ್ತು ಎಂಗೇಜ್ಮೆಂಟ್ದು, ಮತ್ತು ಈ ಥರ ಎಲ್ಲ ಅರ್ಶಿನ ಕುಟ್ಟೋದು, ಈ ರೀತಿ ಎಲ್ಲ ತುಂಬ ಇದ್ದಾವೆ ಅಲ್ಲಿ. ತುಂಬ ಚೆನ್ನಾಗಿದೆ. ಈಗ ನಾನು ನೆಕ್ಸ್ಟ್ ಮಹಡಿಲಿ ಏನಿದೆ ಅಂತ ನಿಮಗೆ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ 3 ಫ್ಲೋರು ಬರೀ ಗಂದಿಗೆ ಅಂಗಡಿ ಇದೆ. ಎಲ್ಲ ಪೂಜಾ ಸಾಮಗ್ರಿಗಳು ಎಲ್ಲ ಸಿಗ್ತವೆ. ನೋಡಿ, ಇಲ್ಲಿ ನೋಡ್ತಾ ಇರೋದು ನೀವು ದೀಪ ಇಡೋದಕ್ಕೆ ಅಂತ ದೀಪ ಸ್ಟ್ಯಾಂಡು, ಮತ್ತು ಕಮಲದ ದೇವ್ರ ಮುಂದೆ ಇಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಡೆಕೋರೇಷನ್ ಐಟಮ್ಸ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ. ಇದು ನೋಡಿ, ಈಗ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ನಾವು ಲಕ್ಷ್ಮಿಗೆ ಅಲಂಕಾರ ಮಾಡೋದಕ್ಕೆ ಈ ಸರಗಳೆಲ್ಲ ಇರುತ್ತಲ್ಲ, ಎಲ್ಲ ಚೀಪ್ ರೇಟಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಸಿಕ್ಕುತ್ತೆ. ಅಂದರೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ.
ಪ್ರತಿಯೊಂದು ಅಲಂಕಾರಕ್ಕೆ ತುಂಬ ಚೆನ್ನಾಗಿರ್ತವೆ ನೋಡಿ. ಆನೆ, ಇದೆಲ್ಲ ಮನೆ ಬಾಗಿಲಿಗೆ ಅಂಟಿಸೋದು, ರಂಗೋಲಿ ನೋಡಿ, ದೀಪಗಳು, ತುಂಬ ವೆರೈಟೀಸ್ ದೀಪಗಳಿದ್ದಾವೆ. ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡಿ ನೋಡಿ. ಎಲ್ಲ ಥರದ ದೀಪಗಳು ಎಲ್ಲ ತುಂಬ ತುಂಬ ಚೆನ್ನಾಗಿರೋ ಅಂಥ ಐಟಮ್ಸ್ಗಳು ನಿಮಗೆ ಸಿಗುತ್ತೆ. ನೋಡಿ, ಗಂಟೆ ಮತ್ತು ದೊಡ್ಡ ದೊಡ್ಡದು ಅಂದರೆ ಈಗ ದೇವಸ್ಥಾನಗಳಲ್ಲಿ ಯೂಸ್ ಮಾಡೋ ಅಂಥ ಎಲ್ಲ ಐಟಮ್ಸ್ಗಳೂ ಸಹ ಇಲ್ಲಿ ಸಿಗುತ್ತೆ. ಕುಂಕುಮಭರಣಿ ಇದೆಲ್ಲ ಸಿಲ್ವರ್ ಕೋಟೆಡ್ ಅಂತಾರೆ ನೋಡಿ, ಆ ಥರ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಐಟಮ್ಸ್ಗಳು ಮಾತ್ರ. ನೋಡಿ, ಇದೆಲ್ಲ ಜಡೆಗೆ ಕೂದಲಿಗೆ ಹಾಕ್ತಾರಲ್ಲ ಚೌಲಿ. ಮತ್ತು ನೋಡಿ, ಲಕ್ಷ್ಮಿಗೆ ಅಂದರೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ತುಂಬ ಚೆನ್ನಾಗಿದ್ದಾವೆ ಮುಖೋಡಗಳು. ಮತ್ತು ದೇವ್ರಿಗೆ ಅಲಂಕಾರ ಮಾಡೋದಕ್ಕೆ ನಾವು ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಈ ಓಲೆ ಎಲ್ಲ ಮೂಗುತಿ ಎಲ್ಲ ಅಂಟಿಸೋದಕ್ಕೆಲ್ಲ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಮತ್ತು ಇಲ್ಲಿ ಏನು ಪಾತ್ರೆ ಸಾಮಾನುಗಳು ಸಹ ಸಿಗುತ್ತೆ ಇಲ್ಲಿ ನೋಡಿ. ಇದೆಲ್ಲ ಪಾತ್ರೆ ಸಾಮಾನುಗಳು. ಬಾಕ್ಸಸ್ಸು, ತಟ್ಟೆಗಳು ಎಲ್ಲನೂ ಸಿಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನೀವು ದೇವರುಗಳ ವಿಗ್ರಹಗಳು, ಲಕ್ಷ್ಮಿ, ಶಿವ, ಪಾರ್ವತಿ, ಕೃಷ್ಣ ನೋಡಿ, ಈ ಥರ ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮತ್ತು ಗಿಫ್ಟೆಡ್ ಐಟಮ್ಸ್ಗಳು ಸಹ ತುಂಬ ಇರುತ್ತೆ ಇಲ್ಲಿ. ಮತ್ತು ಇನ್ನೊಂದು ಏನು ಹೇಳೋದು ಅಂದರೆ ಈಗ ಒಂದು ಫಂಕ್ಷನಲ್ಲಿ ಅಂದರೆ ಪುರಿ ಉಂಡೆ ಈ ರೀತಿ ಎಲ್ಲ ಮಾಡ್ತಾರಲ್ಲ, ಈ ರೀತಿಯೂ ಸಹ ಸಿಗುತ್ತೆ ಇಲ್ಲಿ ನೋಡಿ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ಗೆ ಅಂತ ಸಿಗೋದು ಇದೆಲ್ಲ ಐಟಮ್ಸ್ಗಳು. ತಾವರೆ ಹೂವು ಅಂತೆ ಇದೆಲ್ಲ ಸೈಡ್ ಡಿಸೈನ್ಗಳು ಇಡೋದಕ್ಕೆ ತುಂಬ ಚೆನ್ನಾಗಿದ್ದಾವೆ ನೋಡಿ. ಅದು ಕಮಲದ ಹೂವು. ಇದೆಲ್ಲ ನೀವು ಬಾಗಿಲಿಗೆ ಅಂಟಿಸ್ತಾರಲ್ಲ ಆ ಥರ ಸ್ಟಿಕ್ಕರ್ಸ್ಗಳು. ಪಾದ ಪೂಜೆ ಮಾಡೋದಕ್ಕೆ ಶುಭ ಲಾಭ ಅಂತ ಎಲ್ಲ ಇರುತ್ತಲ್ಲ, ಆ ಥರ ಸ್ಟಿಕ್ಕರ್ಸ್ಗಳು ಇದ್ದಾವೆ ಇಲ್ಲೆಲ್ಲ ನೋಡಿ. ರಂಗೋಲಿ ಸ್ಟಿಕ್ಕರ್ಸು, ತೋರಣಗಳು, ಈಗ ಬಾಗಿನ ಎಲ್ಲ ಕೊಡ್ಬೇಕಾದ್ರೆ ಅರಿಶಿನ ಕುಂಕುಮ ಈ ರೀತಿ ಎಲ್ಲ ಕೊಡ್ತಾರಲ್ಲ, ಅದಕ್ಕೆಲ್ಲ ಇದು ಅರಿಶಿನ ಕುಂಕುಮದ ಭರಣಿ ಚಿಕ್ಕದೆಲ್ಲ ಇರುತ್ತೆ ನೋಡಿ. ಅದನ್ನು ಕೊಡೋದಕ್ಕೆ ತುಂಬ ಡೆಕೋರೇಟಿವ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಚೆನ್ನಾಗಿದೆ ಇಲ್ಲಿ. ತುಂಬ ವೆರೈಟೀಸ್ ಇದ್ದಾವೆ ಆ ಥರ. ನೋಡಿ, ಇದು ಬಾಳೆ ಕಂಬ ಅಂತಾರೆ ನೋಡಿ. ಸೈಡ್ ಇಡೋದಕ್ಕೆ ದೇವ್ರ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ತೊಟ್ಟಿಲು
ಮಾತ್ರ ಗಿಫ್ಟ್ ಕೊಡೋದಕ್ಕೂ ಐಟಮ್ಗಳು ತುಂಬ ಚೆನ್ನಾಗಿದ್ದಾವೆ ಇಲ್ಲಿ. ನೋಡಿ ದೇವ್ರದ್ದು ಎಲ್ಲ ಲಕ್ಷ್ಮೀ ದೇವರು ಒಂಥರ ಐಟಮ್ಸ್ಗಳು ಗಿಫ್ಟ್ ಕೊಡೋದಕ್ಕೂ ಐಟಮ್ಸ್ಗಳು ಚೆನ್ನಾಗಿದ್ದಾವೆ. ಮನೇಲಿ ತಂದು ಶೋಕೇಶ್ನಲ್ಲಿ ಇಡೋದಕ್ಕೂ ತುಂಬ ಡೆಕೋರೇಟಿವ್ ಮಾಡೋದಕ್ಕೂ ಐಟಮ್ಸ್ಗಳು ತುಂಬ ಚೆನ್ನಾಗಿದ್ದಾವೆ ಇಲ್ಲಿ. ನೋಡಿ ಇದೆಲ್ಲ ಮನೆ ಎಂಟ್ರೆನ್ಸ್ನಲ್ಲಿ ಇಡೋದಕ್ಕೆ ಅಥವಾ ಗಿಫ್ಟ್ ಕೊಡೋದಕ್ಕೆ ತುಂಬ ಚೆನ್ನಾಗಿರ್ತವೆ ಐಟಮ್ಸ್ಗಳು. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕೆಳಗಡೆ ಇಡೋದಕ್ಕೆ ಅಂತ ತಾವರೆ ಹೂವು. ಅರ್ಶಿನ, ಕವಡೆಗಳು, ನೋಡಿ ಕಮಲದ ಬೀಜ, ಮತ್ತು ದೇವ್ರದ್ದು ಸಣ್ಣ ಪುಟ್ಟ ವಿಗ್ರಹ, ಈಗ ಗಣಪತಿ, ಲಕ್ಷ್ಮಿ, ಈ ರೀತಿ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಅಲ್ಲಿ. ನೀವು ಅಂಗಡಿಗೆ ಹೋಗಿ ಈ ಒಂದು ಫಂಕ್ಷನ್ಗೆ, ಈಗ ನಾಮಕರಣ ಫಂಕ್ಷನ್ಗೆ ಅಂದ್ಕೊಳ್ಳಿ, ಅದಕ್ಕೆ ಏನೇನು ಬೇಕು ಅಂತ ಅವ್ರಿಗೆ ಸುಮ್ಮನೆ ನಾಮಕರಣಕ್ಕೆ ಅಂತ ಹೇಳಿದ್ರೆ ಅವ್ರು ಏನೇನು ಅದಕ್ಕೆ ಬೇಕಾಗಿರುತ್ತೋ ಎಲ್ಲ ಸಾಮಾನುಗಳು ಸಹ ಅವರೇ ಪ್ಯಾಕ್ ಮಾಡಿ ಕೊಡ್ತಾರೆ. ರುದ್ರಾಕ್ಷಿ, ಶಂಖಗಳು, ಇಲ್ಲಿ ನೀವು ನೋಡ್ತಿರ್ಬೋದು ದೇವ್ರಿಗೆ ಕೊಡೋವಂಥ ಸೀರೆಗಳು, ಬ್ಲೌಸ್ ಪೀಸ್ಗಳು, ಮತ್ತು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ನಾವು ದೊಡ್ಡ ದೊಡ್ಡ ಬೆಡ್ಶೀಟ್ಗಳು ತೊಗೊಂಡು ಹೋಗೋದಕ್ಕಾಗಲ್ಲ, ಸಿಂಪಲ್ ಆಗಿರುವಂಥದ್ದನ್ನು ಸಹ ಇಲ್ಲಿ ಮಾರ್ತಾರೆ. ಮತ್ತು ಪಂಚೆ, ಶಲ್ಯ, ಎಲ್ಲ ಥರ. ಈಗ ಅಯ್ಯಪ್ಪ ಮಾಲೆ ಹಾಕೊಂಡಿರೋ ಕಪ್ಪುದು ಬಟ್ಟೆನ ತರಿಸ್ತಾರೆ, ಅದೇ ಥರ ಓಂ ಶಕ್ತಿಯವರು ಒಂಥರ ರೆಡ್ ಯೂಸ್ ಮಾಡ್ತಾರೆ. ಪ್ರತಿಯೊಂದು ಸಿಗುತ್ತೆ, ಇಂಥದ್ದು ಸಿಗಲ್ಲ ಅನ್ನೋಂಗಿಲ್ಲ ಈ ಅಂಗಡೀಲಿ. ಎಲ್ಲನೂ ಸಹ ತುಂಬ ಅಂದರೆ ಒಂದು ಅಂಗಡಿಗೆ ಹೋದರೆ ಎಲ್ಲನೂ ಸಿಕ್ಕಿದ್ರೆ ಒಂಥರ ಬೇರೆ ಕಡೆ ಅಲಿಯೋ ಅವಶ್ಯಕತೆ ಇರಲ್ಲ ಅಂತಾರೆ ನೋಡಿ, ಆ ಥರ ಪ್ರತಿಯೊಂದು ಸಹ ಇಲ್ಲೇ ಸಿಗುತ್ತೆ. ನೋಡಿ ಇದೆಲ್ಲ ಜಪ ಮಾಡೋದಕ್ಕೆ ಮಣಿಗಳು ಅಂತ ನೋಡಿ, ಅದೆಲ್ಲ ಸಿಗುತ್ತೆ ಇಲ್ಲಿ. ಜಾಕಾಯಿ, ಈ ಥರ ಕಾಯಿಗಳೆಲ್ಲ ಬರುತ್ತಲ್ಲ, ಆ ಥರದ್ದೆಲ್ಲ ಇದೆ. ಕಾಮಕಸ್ತೂರಿ ಬೀಜ, ತುಪ್ಪ, ಅರಿಶಿನ, ಕುಂಕುಮ. ಅದೇ ಇನ್ನೊಂದು ನೋಡಿ, ಇಲ್ಲಿ ಕಾಯಿ ಅಂದರೆ ಕೊಬ್ಬರಿಯಲ್ಲಿ ಎಷ್ಟು ಚೆನ್ನಾಗಿ ಒಂದು ದೇವ್ರನ್ನ ಎಷ್ಟು ಚೆನ್ನಾಗಿ ತಿದ್ದಿದ್ದಾರೆ ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಇದು. ಈ ಫಂಕ್ಷನ್ಗಳಲ್ಲೆಲ್ಲ ಮುಂದೆ ತಟ್ಟೆ ಸಾಮಾನಿಗೆ ಇಡ್ತಾರಲ್ಲ, ಈ ಥರದ್ದೆಲ್ಲ ಐಟಮ್ಸ್ಗಳು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ.
ಚಿಕ್ಕ ಚಿಕ್ಕದು ಮರಗಳು, ಅಂದರೆ ಡೆಕೋರೇಟಿವ್ ಐಟಮ್ಸ್ಗಳು ಇವೆಲ್ಲ. ಅದೇ ನಾನು ಆಗಲೇ ತೋರಿಸಿದ್ನಲ್ಲ, ಹೆಣ್ಣು ಗಂಡು ಈ ಥರ ಬೊಂಬೆಗಳು ಮುಂದೆ ಎಲ್ಲ ಸಾಮಗ್ರಿಗಳು ಇಟ್ಟಿದ್ದಾರಲ್ಲ, ಅದಕ್ಕೆ ಇದನ್ನು ಯೂಸ್ ಮಾಡೋದು. ಇದೆಲ್ಲ ತುಂಬ ಚೆನ್ನಾಗಿದ್ದಾವೆ ನೋಡೋದಕ್ಕೆ. ಈಗ ಕೆಲವರು ಮಾಡ್ತಾಯಿರ್ತಾರೆ, ಇಲ್ಲಿಗೆ ಬಂದರೆ ಅವ್ರಿಗೆ ಹೋಲ್ಸೇಲಲ್ಲಿ ಸಿಗುತ್ತೆ ಎಲ್ಲ ಐಟಮ್ಸ್ಗಳು, ಪ್ರತಿಯೊಂದು ಇದೆ ಇಲ್ಲಿ. ಕೊಬ್ಬರಿ ಎಣ್ಣೆ, ಹಳ್ಳೆಣ್ಣೆ, ಈಗ ನಾವು ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಬಾಗ್ನ ಕೊಡೋದಕ್ಕೆಲ್ಲ ಅರಿಶಿನ ಕುಂಕುಮ ಚಿಕ್ಕ ಚಿಕ್ಕ ಡಬ್ಬಿಗಳು ಇರುತ್ತಲ್ಲ, ಡಿಸೈನ್ ಆಗಿ ಆ ರೀತಿಯಾಗಿ ಸಿಗುತ್ತೆ. ಆನೆಗಳು, ಡೆಕೋರೇಟಿವ್ ಐಟಮ್ಗಳು ಮಾತ್ರ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ. ನೋಡಿ, ತೋರಣ, ಬಾಗಿಲಿಗಾಗುವಂಥ ತೋರಣಗಳು, ಪುಸ್ತಕ ಇಡೋದಕ್ಕೆ ಸ್ಟ್ಯಾಂಡ್, ಅಂದರೆ ದೇವ್ರ ಮನೇಲೆಲ್ಲ ಇಟ್ಟುಬಿಟ್ಟು ಪುಸ್ತಕನ ಓದ್ತಾರೆ ನೋಡಿ, ಅದಕ್ಕೆ ಕುಟಾರಿ ಚಿಕ್ಕದು. ಎಲ್ಲ ತುಂಬ ಚೆನ್ನಾಗಿದ್ದಾವೆ ಐಟಮ್ಗಳು ಮಾತ್ರ. ದೇವ್ರ ಮನೇಲಿ ಇಡೋ ಅಂಥ ಅದಕ್ಕೆ ಅರಿಶಿನ ಕುಂಕುಮ ಕರ್ಪೂರ ಇದೆಲ್ಲ ಇಡೋದಕ್ಕೆ ಸೈಡ್ ಇಟ್ಕೊತೀವಿ ನೋಡಿ. ಅದಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿದೆ ನೋಡಿ. ಗಣಪತಿ, ಲಿಂಗ, ಬಸವಣ್ಣ, ಎಲ್ಲ ವಿಗ್ರಹಗಳು ಇದ್ದಾವೆ. ಶಿವಪ್ಪ, ಒಟ್ಟಿನಲ್ಲಿ ಈ ಅಂಗಡಿಗೆ ಹೋದರೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಸ್ಯಾಟಿಸ್ಫೈ ಆಗುತ್ತೆ ಈ ಅಂಗಡಿಗೆ ಹೋಗಿ ಬರೋ ಅಷ್ಟರಲ್ಲಿ ನಿಮಗೆ. ಅಂದರೆ ಎಲ್ಲನೂ ಒಂದೇ ಕಡೆ ಸಿಕ್ತು ಅನ್ನೋ ತೃಪ್ತಿಯಿಂದ ಬರ್ತೀರ. ಎಲ್ಲ ಕಡೆನೂ ಹೋಗಬೇಕು ಅನ್ನೋದಿರಲ್ಲ. ಹೋದರೆ ಗಂಧ ಕಡ್ಡಿ ಇಡೋದಕ್ಕೆ, ಮತ್ತು ಇದು ನೋಡಿ ತುಂಬ ಎಷ್ಟು ಚೆನ್ನಾಗಿದೆ ಅಂದರೆ, ಈ ದೇವಸ್ಥಾನಗಳಲ್ಲೆಲ್ಲ ಇಡ್ತಾರಲ್ಲ ಪೀಠ ಅಂತ, ಆ ರೀತಿ ಇದೆ. ಇದು ತುಂಬ ಚೆನ್ನಾಗಿದೆ. ಮಂಟಪ, ಸಿಂಪಲ್ಲಾಗಿ ದೇವ್ರ ಮನೇಲಿ ಒಂದು ಚಿಕ್ಕದಾಗಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಕಾಯಿ, ದೇವ್ರ ಮೇಲೆ ಕಾಯಿ ಹೊಡಿತಾರಲ್ಲ, ಅದಕ್ಕೆ ಇದು ಯೂಸ್ ಮಾಡ್ತಾರೆ.
ರಂಗೋಲಿ ಬಿಡೋದಕ್ಕೆ, ಮತ್ತು ರಂಗೋಲಿ ಪುಡಿ ಉದುರಿಸೋದು, ಸಣ್ಣ ಸಣ್ಣ ಡಬ್ಬಗಳೆಲ್ಲ ಬರುತ್ತಲ್ಲ, ಬಾಕ್ಸಸ್ ಆ ಥರ ಎಲ್ಲ ಇದೆ. ಮತ್ತು ದೇವ್ರ ಮನೇಲಿ ಇಡೋದಕ್ಕೆ ಇದೆಲ್ಲ ಕಳಶ ಇಡ್ತಾರಲ್ಲ, ಕಳಶ ಇಡೋದಕ್ಕೆ ಸ್ಟ್ಯಾಂಡು, ಈ ರೀತಿಯಾಗಿ ಚೆನ್ನಾಗಿದ್ದಾವೆ. ನೋಡಿ, ಇದು ತೆಂಗಿನಕಾಯಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ರೀತಿಯಾಗಿ ಗಣೇಶನೂ ಸಹ ಇತ್ತು. ಮತ್ತು ಇಲ್ಲಿ ನೋಡ್ಬೋದು ನೀವು ಡೆಕೋರೇಟಿವ್ ಐಟಮ್ಸ್ಗಳು, ಮತ್ತು ಬಾಗಿಲಿಗೆಲ್ಲ ಅಂಟಿಸ್ತಾರಲ್ಲ ಆ ರೀತಿಯಾಗಿ. ಮತ್ತು ಲಕ್ಷ್ಮೀ ಹಬ್ಬದ ದಿನ ದೇವರಿಗೆ ಡೆಕೋರೇಟ್ ಮಾಡೋದಕ್ಕೆಲ್ಲ ಮೂಗುತಿ, ಆಮೇಲೆ ಕಿರೀಟ, ಈ ರೀತಿ ಎಲ್ಲ ಸಿಗುತ್ತೆ. ಮತ್ತು ಬುಕ್ಸ್ಗಳು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಪುಸ್ತಕಗಳು, ಅದು ಸಹ ಸಿಗುತ್ತೆ ಇಲ್ಲಿ. ಮತ್ತು ಇಲ್ಲಿ ಬಾಳೆ ಎಲೆನೂ ಸಹ ಸಿಗುತ್ತೆ, ವೀಳ್ಯದೆಲೆ, ಬಾಳೆ ಎಲೆ. ಮತ್ತು ತೋರಣಗಳು, ಚಾಪೆ, ನೋಡಿ ಇವರೇ RV ಭದ್ರಯ್ಯ ಅವರು. ಸೋಪ್ ನೋಡಿ, ನ್ಯಾಚುರಲ್ ಸೋಪ್ಗಳು, ಚಾರ್ಕೋಲ್ದಿದೆ, ನೀಮ್ದಿದೆ. ಅದರ ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಮಾತ್ರ ನಾನು ಒಂದು ಸೋಪ್ ತೊಗೊಂಡಿದ್ದೀನಿ, ಟರ್ಮರಿಕ್ದು, ತುಂಬ ಚೆನ್ನಾಗಿದೆ. ನೋಡಿ, ಇದೆಲ್ಲ ಹೂವುಗಳೆಲ್ಲ ಅಂದರೆ ಈಗ ಆರ್ಟಿಫಿಷಿಯಲಾಗಿ ಮುಡ್ಕೊತಾರಲ್ಲ, ಅದು ಎಲ್ಲ ತುಂಬ ಚೆನ್ನಾಗಿದ್ದಾವೆ ಆಪ್ಷನ್ಗಳು. ಈಗ ಒಂದಲ್ಲ ಅಂದರೆ ಇನ್ನೊಂದು ಆ ಥರ ಈ ಥರ ಆಪ್ಷನ್ಗಳು ನಾವು ಯಾವ್ದು ಬೇಕಾದ್ರೂ ತೊಗೊಬೋದು. ನೋಡಿ, ರಂಗೋಲಿದು, ಊಟಕ್ಕೆ ಚಾಪೆ ಆ ಥರ ಸಿಂಗಲ್ ಚಾಪೆಗಳೆಲ್ಲ ಸಿಗುತ್ತೆ ಇಲ್ಲಿ. ನವಧಾನ್ಯ, ಸಕ್ಕರೆ ಬೊಂಬೆಗಳು, ನಾನು ಹೇಳಿದ್ನಲ್ಲ, ತಟ್ಟೆ ಸಾಮಾನು ಡೆಕೋರೇಟಿವ್ಗೆ ಇಡ್ತಾರಲ್ಲ, ಅದರ ಡೆಕೋರೇಟಿವ್ ಐಟಮ್ಗಳೆಲ್ಲ ಸಿಗುತ್ತೆ. ಪ್ರತಿಯೊಂದು ಸಿಗುತ್ತೆ. ಮೋದಕನೂ ಸಹ ಮಾಡಿದ್ದಾರೆ. ಮತ್ತು ವಾಸ್ತು ಗಿಡ, ದೀಪಗಳು, ಮಣ್ಣಿನ ದೀಪಗಳು, ವಾಟರ್ ಕ್ಯಾನ್ಸ್, ಪೇಟ, ಹಾರಗಳು, ಪ್ಲಾಸ್ಟಿಕ್ದು ತಟ್ಟೆಗಳು, ಗ್ಲಾಸಸ್ಸು, ಪ್ರತಿಯೊಂದು ಸಿಗುತ್ತೆ. ನೋಡಿ, ಇದು ಗುಬ್ಬಚ್ಚಿ ಗೂಡು ಅಂತ ಇರುತ್ತೆ ನೋಡಿ, ಆ ಥರ ಗುಬ್ಬಚ್ಚಿ ಗೂಡು. ಬಕೆಟ್ಗಳು, ಇನ್ನೂ ಕೆಲವೊಂದು ಈ ವಿಡಿಯೋದಲ್ಲಿ ನಾನು ತೋರಿಸೋದಕ್ಕಾಗಿಲ್ಲ. ನೀವು ಎಲ್ಲ ಹೋಗಿ ಒಂದು ಸಲ ನೀವೇನಾದರೂ ತೊಗೋಬೇಕು ಅಂದಾಗ ಈ ಅಂಗಡಿಗೆ ಹೋಗಿ, ಒಂದೇ ಅಂಗಡೀಲಿ ನಿಮಗೆಲ್ಲ ಸಿಗುತ್ತೆ. ನೋಡಿ, ಹೂಗಳು ಎಷ್ಟು ಚೆನ್ನಾಗಿದ್ದಾವೆ. ತೋರಣಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಮನೆ ಬಾಗಿಲಿಗೆಲ್ಲ ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ, ರಂಗೋಲಿ, ಮೋದಕ, ಚಕ್ಲಿ,
ಬಾಕ್ಸಸ್ಗಳು, ಟಿಫಿನ್ ಬಾಕ್ಸು, ಪಾಟ್ಗಳು, ಮತ್ತು ರಂಗೋಲಿ, ಕಲರ್ಸು. ಇದು ಹೊರಗಡೆ ಇಟ್ಟಿದ್ದಾರೆ, ಒಳಗಡೆ ಎಲ್ಲ ತುಂಬ ಚೆನ್ನಾಗಿರೋ ಐಟಮ್ಸ್ಗಳಿದ್ದಾವೆ. ನೋಡಿ, ಇವೆಲ್ಲ ಬರೀ ರಂಗೋಲಿ ಡಿಸೈನ್ಸ್ ಮನೆ ಮುಂದೆ ಎಲ್ಲ ಬಿಡ್ತಾರಲ್ಲ, ಹೊಸ್ಲು ಮೇಲೆಲ್ಲ ಬಿಡ್ತಾರೆ ನೋಡಿ, ಆ ಥರ. ತೋರಣ, ನೋಡಿ ಇವೆಲ್ಲ ರಂಗೋಲಿ ಇದೇನೆ. ದೊಡ್ಡದಿಂದನೂ ಸಹ ಇದೆ ಇಲ್ಲಿ. ನೀವು ಒಂದ್ಸಲ ವಿಸಿಟ್ ಮಾಡಿ ಈ ಅಂಗಡಿನ. ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋದಲ್ಲಿ ನನಗೆ ಏನು ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆನಂತರ ನಾವು ಅಲ್ಲಿಂದ ಬರಬೇಕಾದ್ರೆ ಪುನೀತ್ ಅವ್ರದ್ದು ಬರ್ತ್ಡೇ ಇತ್ತು. ಸೊ ಫುಲ್ಲು ಹೇಗೆ ಮಾಡಿದ್ದಾರೆ ಅಂದರೆ ಫುಲ್ ಎಲ್ಲ ಲೈಟ್ಸ್ ಹಾಕ್ಬಿಟ್ಟು ಥಿಯೇಟ್ರನ್ನೆಲ್ಲ ಫುಲ್ ಡೆಕೋರೇಟಿವ್ ಆಗಿ ತುಂಬ ಪಟಾಕಿಗಳನ್ನೆಲ್ಲ ಹೊಡಿತಾ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಸಹ ಇದನ್ನು ವಿಡಿಯೋ ತೊಗೊಂಡಿದ್ದೀನಿ. ಮಾತ್ರ ತುಂಬ ಜನ ಇದ್ದರು. ನಾವು ಈವ್ನಿಂಗ್ ಆ ಮೂಮೆಂಟಲ್ಲಿ ಹೋಗಿದ್ದಕ್ಕೆ ಇಷ್ಟು ಜನ ಇದ್ದರು. ಮಾರ್ನಿಂಗ್ ತುಂಬ ಜನ ಇದ್ದರು ಅಂತ ನಾನು ಅಂದ್ಕೊಳ್ತೀನಿ. ಪುನೀತ್ ರಾಜ್ಕುಮಾರ್ ಸರ್ಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ನಿಮಗೆ ಏನೇ ಅಭಿಪ್ರಾಯ ಇದನ್ನು ನನ್ನ ಜೊತೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.